ಇದಕ್ಕೆ ಸಂಬಂಧಪಟ್ಟಂಗೆ ಸಚಿವ ಎಚ್ ಕೆ ಪಾಟೀಲ್ ಮಾತಾಡಿದ್ದಾರೆ. ಜೊತೆಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮಾತಾಡಿದ್ದಾರೆ. ಡಾಕ್ಟರ್ ರಂಗನಾಥ್ ಕೂಡ ಮಾತಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ರಾಜ್ಯ ಸರ್ಕಾರಕ್ಕೆ ಹಣ ಕೊಟ್ಟಿದ್ದೇವೆ, ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಾವು ಕೊಟ್ಟಿಲ್ಲ ಅಂತ ಹೇಳೋದು, ಅವ್ರು ಕೊಟ್ಟಿದ್ದೀವಿ ಅಂತ ಹೇಳೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳೋಕ್ಕಾಗೋದಿಲ್ಲ. ನಾವು ಹೇಳೋಕ್ಕಾಗೋದಿಲ್ಲ, ಅವರು ಹೇಳೋಕ್ಕಾಗೋದಿಲ್ಲ. ಈಗ ನಾವಾದರೂ ಅವ್ರು ಕೊಟ್ಟಿಲ್ಲ ಅಂತ ಹೇಳಬೇಕಲ್ವಾ? ಕೊಟ್ಟಿಲ್ಲ ಅಂತ ಹೇಳುವಾಗ ನಾವು ಸುಳ್ಳು ಹೇಳೋಕ್ಕಾಗತ್ತಾ? ನಮಗೆ ಹಣ ಬಂದಿಲ್ಲ, 18,000 ಕೋಟಿ ರೂಪಾಯಿಗೆ ನಾವು ಬೇಡಿಕೆ ಇಟ್ಟಿರೋದು ನಿಜವಾ ಅಲ್ವಾ? ಅದಕ್ಕೆ ನೀವು ಹಣ ಎಷ್ಟು ಕೊಟ್ಟಿದ್ದೀರಾ ಇಲ್ವಾ? ಎರಡೇ ಪಾಯಿಂಟು. ಮತ್ತು GST ನಮಗೆ ಕೊಡಬೇಕಾದಂಥ ಪಾಲು GSTದು ಎಷ್ಟು ಬರಬೇಕು ಅದನ್ನು ನೀವೇ ಹೇಳಿದರೆ, ಕೇಂದ್ರ ಸರ್ಕಾರನೇ ಹೇಳಿಬಿಟ್ರೆ ಭಾಳ ಒಳ್ಳೇದಲ್ಲ ನಮಗೆ. ನಾಗರಾಜು ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ಆದರೆ ಅವರು ಹೇಳುವಂಥ ಮಾತುಗಳು ಅಷ್ಟು ಸಮಂಜಸವಾಗಿ ಕಾಣೋದಿಲ್ಲ. ಈಗ ನಮಗೆ ಎಷ್ಟು ಬರಬೇಕು? ನಮ್ಮ GST ನಾವು ಕಟ್ಟಿರೋದು ಎಷ್ಟು? ನಮಗೆ ಎಷ್ಟು ಶೇರ್ ಬರಬೇಕು? ಅದರಲ್ಲಿ ನೀವು ಎಷ್ಟು ಕೊಟ್ಟಿದ್ದೀರಾ ಇಲ್ಲಿವರೆಗೆ? ಅಷ್ಟು ಹೇಳಿಬಿಟ್ರೆ ಆಯ್ತಪ್ಪ, ಬೇರೆದೇನೂ ಬೇಕಾಗಿಲ್ಲ ನಮಗೆ. ನಾವು ಹೇಳ್ತಾ ಇರೋದು ನಮಗೆ ಬರಬೇಕಾಗಿರೋದು ನಮ್ಮ ಪಾಲು ಬಂದಿಲ್ಲ. ನೀವು ಬಂದಿದೆ ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತಂದರೆ ನಾವು ಯಾವ ರೀತಿ ನಿಮ್ಮ ಹತ್ರ ಆರ್ಗ್ಯುಮೆಂಟ್ ಮಾಡಬೇಕಾಗುತ್ತೆ ಹೇಳಿ? ಅದಕ್ಕೋಸ್ಕರನೇ ನಾವು ಇವತ್ತು ಒಂದು ಬರ ಪರಿಹಾರ ಕೊಡ್ರಿ ಅಂತೇಳಿ ಅಂಗಲಾಚಿದ್ವಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ಮಾಡಲಿಲ್ಲ. ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಹಲವಾರು ಅನುದಾನಗಳನ್ನು ನಿಲ್ಲಿಸಿಬಿಟ್ರು, ಕೊಡಲಿಲ್ಲ. ಟ್ಯಾಕ್ಸ್ ಡೆವಲ್ಯೂಷನ್ ಇದರಲ್ಲಿ ಯಾವ ಪ್ರಮಾಣದಲ್ಲಿ ಕಡಿತ ಮಾಡಬೇಕು, ನಾವು ಕೊಡ್ತಕ್ಕಂಥದ್ದು ಎಷ್ಟು, ನಮ್ಮ ಶ್ರಮ ಏನು, ಅದಕ್ಕೇನು ನ್ಯಾಯದ ಕಲ್ಪನೆನೇ ಇಲ್ವೇ? ಈ ಪ್ಲ್ಯಾನಿಂಗ್ ಕಮಿಷನನ್ನು ತೆಗೆದ ಮೇಲೆ ಈ ಒಂದು ನಮ್ಮ ರಾಷ್ಟ್ರದಲ್ಲಿ ಈ ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲೂ ಸಹಿತ ಅತ್ಯಂತ ದೊಡ್ಡ ಅನ್ಯಾಯ ಆಗೋದಕ್ಕೆ ಪ್ರಾರಂಭ ಆಗಿದೆ. ಆ ಹಿನ್ನೆಲೆಯೊಳಗೆ ನಮ್ಮ ನ್ಯಾಯವನ್ನು ನಾವು ಕೇಳಬೇಕು. ನಾನು ಭಾಳ ದಿನದಿಂದ ನಾನು ಅಸೆಂಬ್ಲಿಲೂ ಸಹ ಮಾತನಾಡಿದ್ದೇನೆ. ಇವತ್ತು ನಾವು ಕರ್ನಾಟಕದವರು ನಮ್ಮ ಸ್ವತ್ತು ಮತ್ತು ನಮ್ಮ ಆಸ್ತಿ, ಇವತ್ತು ನಮ್ಮ ತೆರಿಗೆ ಹಣವನ್ನು ಹಂಚುವಂಥದ್ರಲ್ಲಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಅಸೆಂಬ್ಲಿಲೂ ಪ್ರಶ್ನೆ ಮಾಡಿದೆ. ಇವತ್ತು ನೀವೇ ನೋಡ್ತಾ ಇದ್ದೀರಿ, 5 ವರ್ಷದಿಂದ ಸುಮಾರು 1,87,000 ಕೋಟಿ ರೂಪಾಯಿ ಅನ್ಯಾಯ ಆಗಿರೋಂಥದ್ದನ್ನು ನಿಮಗೆ ಗೊತ್ತಾಗಿದೆ. ನಾವು ಕೇಳ್ತಿರೋಂಥದ್ದು ಪ್ರತಿ ವರ್ಷ ಅಷ್ಟು ದೊಡ್ಡ ಮಟ್ಟದ ತೆರಿಗೆ ಹಣವನ್ನು ಕಟ್ಕೊಂಡು ಇವತ್ತು BJPಯವರು ತಾರತಮ್ಯ ಮಾಡಿಕೊಂಡು ಹಿಂದಿ ಬೆಲ್ಟ್ ಅವ್ರಿಗೆ ಹೆಚ್ಚಿನ ಹಣವನ್ನು ಹಂಚುವಂಥ. ನಾಳೆ ಪ್ರತಿಭಟನೆ ಆಗ್ತಾ ಇದೆ. ಪ್ರತಿಭಟನೆಯಲ್ಲಿ ನಾವು ಕೂಡ ಹೋಗ್ತೀವಿ, ಪಾಲ್ಗೊಳ್ತೀವಿ ಅನ್ನುವಂಥ ಮಾತನ್ನು ಸಚಿವ ಬೋಸರಾಜ್ ಹೇಳಿದ್ದಾರೆ. ಬರಗಾಲ ವಿಷಯದಿಂದ ಪ್ರಾರಂಭ ಮಾಡಿ ಅನೇಕ ವಿಷಯಗಳಲ್ಲಿ ಇವತ್ತು ಟ್ಯಾಕ್ಸ್ ಕಾಂಪನ್ಸೇಷನ್ ಕೊಡೋದ್ರಿಂದ ಇರ್ಬೋದು, ಅನೇಕ ಸ್ಕೀಮ್ಗಳಿಂದ ಕೊಡಿರತಕ್ಕಂಥ ಹಣ ಕೊಡಲಾರದಂತಿರ್ಬೋದು. ಇದರ ಜೊತೆಯಲ್ಲಿ ಏನು ರಾಜ್ಯ ಸರ್ಕಾರದಿಂದ 3 ಬಾರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಪತ್ರ ಬರೆದಿರೋ ಸಹಿತ ಆ ಪತ್ರದ ಬಗ್ಗೆ ಸಹಿತ ಸ್ಪಂದನೆ ಕೊಡಲಾರ್ದಂಥ ಈ BJP ಸರ್ಕಾರಕ್ಕೆ ವಿರುದ್ಧವಾಗಿ ನಾಳೆ ಏನು ಕರ್ನಾಟಕದ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯ, ಆಗ್ತಿರ್ತಕ್ಕಂಥ ತೊಂದರೆಗಳನ್ನ ಪ್ರೊಟೆಸ್ಟ್ ಮಾಡಲಿಕ್ಕೆ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಡೆಲ್ಲಿಯಲ್ಲಿ ಸಚಿವರು, ವಿಧಾನ ಪರಿಷತ್ತು, ವಿಧಾನಸಭೆಯ ಶಾಸಕರು ಒಟ್ಟಾರೆ ಸೇರಿ ನಾಳೆ ಒಂದು ಪ್ರೊಟೆಸ್ಟ್ ಮಾಡುವಂಥ ಒಂದು ನಿರ್ಧಾರ ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಪ್ರಧಾನಮಂತ್ರಿ, ಗೃಹ ಸಚಿವರು ಭೇಟಿಯಾದಂಥ ಸಹಿತ ಇವತ್ತಿನವರೆಗೂ ಅವ್ರ ಕೇಂದ್ರದಲ್ಲಿ ಒಂದು ಮೀಟಿಂಗ್ನೇ ಮಾಡಲಿಲ್ಲ. ಸೊ ಕೇವಲ ರಾಜಕೀಯಕ್ಕಾಗಿ ಇವರೆಲ್ಲ ಈ ರೀತಿಯಾದಂಥ ತೊಂದರೆ ಇವತ್ತು ಮಲತಾಯಿ ಧೋರಣೆ ರಾಜ್ಯ ಸರ್ಕಾರ ಮೇಲೆ, ಕರ್ನಾಟಕ ಜನರ ಮೇಲೆ ಅವರು ಬೀರ್ತಾ ಇದ್ದಾರೆ. ಇದು ಕೇವಲ ಏನಂದರೆ ರಾಜಕೀಯ ಮಾಡುವಂಥ ತಂತ್ರದಿಂದ ಇವತ್ತು BJP ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಅದನ್ನು ಪ್ರೊಟೆಸ್ಟ್ ಮಾಡಿ ನಾಳೆ
ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಮಾತಾಡಿದರು ಪತ್ರಿಕಾಗೋಷ್ಠಿನಲ್ಲಿ. 4 ವರ್ಷಗಳಿಂದ ನಿರಂತರವಾಗಿ ರಾಜ್ಯಕ್ಕೆ ಎಷ್ಟರ ಮಟ್ಟಿಗೆ ಅನ್ಯಾಯ ಆಗ್ತಾ ಇದೆ ಅದರ ಅಂಕಿಅಂಶಗಳನ್ನು ಹೇಳಿದರು. ಅವರ ಪ್ರಕಾರ ಸುಮಾರು ಕೋಟಿಗಳಷ್ಟು ನಮಗೆ ನಷ್ಟ ಆಗ್ತಾ ಇದೆ, ಇದನ್ನು ಭರಿಸುವಂಥವ್ರು ಯಾರು ಅನ್ನುವಂಥ ಪ್ರಶ್ನೆ ಅವ್ರದ್ದು. 45,000 ಕೋಟಿ ನಷ್ಟ ಆಗಿದೆ 4 ವರ್ಷದಲ್ಲಿ ಅಂತ ಕೂಡ ಸಿದ್ದರಾಮಯ್ಯ ಹೇಳಿದರು. ಈ ವರ್ಷದ್ದು ಅಂದಾಜು ಕೊಟ್ಟಿದ್ದಾರೆ. ಈ ವರ್ಷದ್ದು ಕೂಡ 24-25 ಅಂದಾಜು ಪ್ರಕಾರ ಸುಮಾರು 62,000 ಕೋಟಿ ಕಡಿಮೆ ಆಗುತ್ತೆ. 62,098 ಕೋಟಿ 5 ವರ್ಷದಲ್ಲಿ ನಮಗೆ ಕಡಿಮೆ ಆಗಿದೆ. 14th ಫೈನಾನ್ಸ್ನಿಂದ 15ನೇ ಫೈನಾನ್ಸ್ ನಲ್ಲಿ ಕಡಿಮೆಯಾಯಿತು. ಒಟ್ಟು ಕರ್ನಾಟಕದಿಂದ ಸುಮಾರು 1,87,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ 1,87,000 ಕೋಟಿ ರೂಪಾಯಿ ನಮಗೆ ಬರಬೇಕಾಗಿದ್ದದ್ದು ಬರಲಿಲ್ಲ. ಇದನ್ನ ನಮ್ಮ ರಾಜ್ಯದಿಂದ ಡೆಲ್ಲಿನಲ್ಲಿ ಪ್ರತಿನಿಧಿಸತಕ್ಕಂಥ ನಿರ್ಮಲಾ ಸೀತಾರಾಮನ್ ಹಾಗೂ ಕೇಂದ್ರದ ವಿತ್ತ ಸಚಿವೆ ಹಣಕಾಸಿನ ಸಚಿವೆ ಇದನ್ನ ತಿರಸ್ಕಾರ ಮಾಡಿದ್ರು. ಎರಡೂ ಸೇರಿಸಿದ್ರೆ 5,495 ಪ್ಲಸ್ 6,000 ಕೋಟಿ 11,495 ಕೋಟಿ in addition to 62,098 crores. Please 62,000 ಡೆವಲ್ಯೂಷನಲ್ ಕಡಿಮೆ ಆದದ್ದು, ಇದು ಸ್ಪೆಷಲ್ ಗ್ರಾಂಟ್ಸ್ ಅಂತ ನಮಗೆ ಕೊಟ್ಟಿದ್ದದ್ದು. ಇಷ್ಟು ರಾಜ್ಯಕ್ಕೆ ನಷ್ಟ ಆಯಿತು.